ನಮಸ್ಕಾರ ಸ್ನೇಹಿತರೆ, ಇಂದಿನ ಸದ್ವಿಚಾರ ಮನಸ್ಸಾರೆ ಕೇಳಿಕೋ ಕೆಲಸ ಆಗ್ತದೆ. ಮನಸ್ಸಾರೆ ಕೇಳಿಕೊಂಡಾಗ ಕೆಲಸ ಆಗ್ತದೆ. ಮಧುಸೂದನ್ರು ಈಗ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಹಳ್ಳಿಯಲ್ಲಿ ಬೆಳೆದಂತಹ, ಆಶ್ರಮದಲ್ಲಿ ಬೆಳೆದಂತಹ ವಿದ್ಯಾರ್ಥಿ. 12 ಗಂಟೆ ರಾತ್ರಿ ಇದ್ದಕ್ಕಿದ್ದಂಗೆ ಅವರಿಗೆ ನೆನಪಾಗ್ತದೆ ಗುರುಗಳಿಗೆ ಮಧುಸೂದನ್ರು ಕೇಳಿದ ಕ್ವಶನ್. ಉಪನ್ಯಾಸ ಮಾಡ್ತಾ ಒಮ್ಮೆ ಗುರುಗಳು ಹೇಳ್ತಾರೆ, ಮನಸ್ಸಾರೆ ಬೇಡ್ಕೋ ಆಗ್ತದೆ ಅಂತ. ಆಗ ಇವರು ತರ್ಕ ಮನೋಭಾವ ಕೇಳ್ತಾರೆ, ಅನ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತಾ, ಹೇಗಾಗತ್ತೆ ಅಂತ. ಆಗ ಗುರುಗಳು ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಹೌದಪ್ಪ, ನೀನು ಕೇಳಿಕೊಳ್ಳುವಾಗ ವಿತ್ ಪ್ಯಾಷನ್ ನೀನು ಕೇಳ್ಕೊಂಡಿರ್ತೀಯ. ಇಚ್ಛೆಯಿಂದ ಅದನ್ನ ಮಾಡುವಾಗ ಒಂದಷ್ಟು ಕೆಲಸಗಳನ್ನ ಹೇಗೆ ಮಾಡಬೇಕು ಅಂತಲೂ ಪ್ಲಾನ್ ಮಾಡಿರ್ತೀಯ. ಅದನ್ನು ನೀನು ಇತರರೊಂದಿಗೆ ಶೇರ್ ಮಾಡಿದಾಗ ಅವರು ಸಹ ನಿನ್ನೊಂದಿಗೆ ಕೈ ಜೋಡಿಸ್ತಾರೆ. ಹಾಗೆ ಈ ಕೆಲಸ ಆಗ್ತದೆ. ನಿನ್ನ ಪ್ಯಾಷನ್ನಿಂದ, ನಿನ್ನ ಸಂಕಲ್ಪದಿಂದ ಕೆಲಸ ಆಗ್ತದೆ. ಮನಸ್ಸಾರೆ ಕೇಳಿಕೊಂಡು ನೋಡು ಅಂತ. ಅದಾದ ನಂತರ ಇನ್ನೊಂದು ಕ್ವಶನ್ ಕೇಳಿರ್ತಾರೆ, ದೇವರಿದ್ದಾರಾ, ಎಲ್ಲಿ ಅಂತ. ಹೀಗೆ ಅವತ್ತಿನ ತರ್ಕ ಬಹಳಷ್ಟು ಮುಂದುವರೆದಿರುತ್ತದೆ. ಕಣ್ಣು ಬಿಟ್ಟು ನೋಡಿದಾಗ ರಾತ್ರಿ 12 ಗಂಟೆ. ಈಗ ಯಾಕೆ ಇಂತಹ ಯೋಚನೆಗಳೆಲ್ಲ ಬರ್ತಾ ಇದೆ ಗುರುಗಳ ಬಗ್ಗೆ ಅಂತ ಅವರಿಗೆ ಅರ್ಥ ಆಗೋದಿಲ್ಲ. ಮಾರನೇ ದಿನ ಫೋನ್ ಮಾಡ್ತಾರೆ ಗುರುಗಳಿಗೆ. ಬೆಂಗಳೂರಿನಿಂದ ಅವರ ಹಳ್ಳಿಗೆ ಫೋನ್ ಮಾಡ್ತಾರೆ. ಗುರುಗಳ ಹತ್ರ ಮಾತಾಡಬೇಕು ಅಂದಾಗ, ಇಲ್ಲ, ಗುರುಗಳಿಗೆ ಈಗ ಸದ್ಯಕ್ಕೆ ಕಿವಿ ಕೇಳಿಸ್ತಾ ಇಲ್ಲ, ಅವರಿಗೆ ಕಿವಿ ಕೇಳಿಸಿದಂತಹ ತೊಂದರೆ ಆಗಿದೆ ಅಂತ ಹೇಳಿ ಶಿಷ್ಯಂದ್ರು ಹೇಳ್ತಾರೆ, ಮಾತನಾಡ್ಲಿಕ್ಕೆ ಆಗಲ್ಲ ಅಂತ. ಓಕೆ, ಗುರುಗಳಿಗೆ ಒಂದಷ್ಟು ಗಿಫ್ಟ್ ಅನ್ನ ತೆಗೆದುಕೊಂಡು ಹೋಗೋಣ ಅಂತ ಕಿವಿ ಕೇಳಿಸುವಂತಹ ಮಿಷನ್ ನ ತಗೊಳ್ತಾ ಇರ್ತಾರೆ. ತಗೊಂಡು ಅಲ್ಲಿ ಹೋದವಾಗ, ಏನಪ್ಪಾ ಶಿಷ್ಯ ಹೇಗಿದ್ದೀಯಾ ಅಂತ ಮಾತನಾಡುವಾಗ ಇವರು ಆ ಮಿಷನ್ ನ ಕೊಟ್ಟಾಗ ಗುರುಗಳು ಹಾಗೂ ಅಲ್ಲಿರ್ತಕ್ಕಂತಹ ಶಿಷ್ಯಂದ್ರು ಎಲ್ರಿಗೂ ಆನಂದ. ಯಾಕಂದ್ರೆ ಅವರು 3 ದಿನದಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರ್ತಾರೆ, ಹಳ್ಳಿಯಲ್ಲಿ ನನಗೆ ಈ ಮಿಷನ್ ಸಿಗಲ್ಲ, ದೇವರೇ ಅಲ್ಲಿಂದ ಆ ಮಿಷನ್ನ, ಯಾವುದೇ ಪೇಟೆಯಿಂದ ಆ ಮಿಷನ್ನ ದಯವಿಟ್ಟು ತರಿಸಿಕೊಡಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಮಧುಸೂದನ್ರಿಗೆ ನಿದ್ದೆ ಬರ್ತಾ ಇರೋದಿಲ್ಲ. ಗುರುಗಳು ಹೇಳಿದ ಅಂದಿನ ಆ ಮಾತಿನ ಅನುಭವ ಮಧುಸೂದನ್ರಿಗೆ ಆಗ್ತದೆ. ಇದೇ ರೀತಿ ಮನಸ್ಸಾರೆ ಕೇಳಿಕೊಳ್ಳೋಣ, ಮನಸ್ಸಾರೆ ಇಷ್ಟಪಟ್ಟು ಕೆಲಸ ಮಾಡೋಣ. ನಾವು ಬಯಸಿದ್ದೆಲ್ಲ ಆಗ್ತದೆ. ಯಾವಾಗಂದ್ರೆ ಮನಸ್ಸಿಟ್ಟು ನಾವು ಅದನ್ನ ಕೇಳಿಕೊಂಡಾಗ, ಮಾಡಿದಾಗ ಅಲ್ವಾ. ನಾಳೆ ಭೇಟಿಯಾಗೋಣ.